ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ, ನಾನು ಆರಾಮದೇನಿ ನೋಡ್ರಿ. ನಾವು ಇವತ್ತು ಸಡನ್ ಆಗಿ ದೇವ್ರಿಗೆ ಹೋಗೋದು ಪ್ಲ್ಯಾನ್ ಮಾಡಿದ್ವಿ. ಇವತ್ತು ನಾವು ಎಲ್ಲಿಗೆ ಹೊಂಟೇವಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಂಟೇವ್ರಿ. ಈಗ ಅರ್ಧ ಹಾದಿದಾಗ ಬಂದೇವ್ರಿ. ಅಲ್ಲಿ ನಮ್ಮ ಅತ್ತೆ ಮಾಮ ಅದೆಲ್ಲ ಚಹಾ ಕುಡಿಯೋಕೆ ಹೋಗಿದಾರ್ರಿ. ನಡಕ್ಕೆ ಬೆಳಗಾವಿ ದಾಟಿ ಬಂದೇವ್ರಿ. ಈಗ ಬರ್ರಿ, ಕುಕ್ಕೆ ಸುಬ್ರಹ್ಮಣ್ಯ ಟ್ರಿಪ್ ಹೆಂಗಿರ್ತೈತಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಇನ್ನು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಬರೀ ಇವತ್ತಿನ ಟ್ರಿಪ್ ಹೆಂಗಿರ್ತೈತಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಬಿಟ್ಟೆ ಇಲ್ಲ, ಜೋರು ಮಳೆ ಬರತೈತೆ ಅಂತ ಹೇಳಿ. ಓಕೆ, ಸುಬ್ರಹ್ಮಣ್ಯ ತುಂಬ ಹರ್ಷದ ಎಲ್ಲಿ ಹೊಂಟಿದಿ? ಹುಕ್ಕೆ ಸುಬ್ರಹ್ಮಣ್ಯ. ಹುಕ್ಕೆ ಅಲ್ಲಪ್ಪ, ಅದು ಕುಕ್ಕೆ. ಹುಕ್ಕೆ ಸುಬ್ರಹ್ಮಣ್ಯ. ನಮ್ಮ ಕ್ಲಾಸ್ದಾಗ ಸುಬ್ರಹ್ಮಣ್ಯ ಇದ್ದಾರೋ. ಅವ್ನು ಹೇಳಿ ನಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದೇನೆ ಅಂತ ಹೇಳಿ. ಈಗ ನಾಷ್ಟ ಮಾಡೋದು ಐತಿಗಪ್ಪ. ನಾಷ್ಟ ಮಾಡ್ತಾನ ಬರ್ತಾನೆ ಅಂತ. ಮಸಾಲ ದೋಸೆ. ಮಸಾಲ. ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್. ಬೆಳಗಾವಿ ದಾಟಿ ಬಂದಮೇಲೆ ನಾವು ನಾಷ್ಟ ಮಾಡಿದ್ವಿ ರೀ. ಅಲ್ಲಿಂದ ನಾಷ್ಟ ಮಾಡಿ ಮತ್ತೆ ಮುಂದೆ ಹೊಂಟೇವೆ ನೋಡ್ರಿ. ಈಗ ಇನ್ನು ನೆಕ್ಸ್ಟ್ ನಾವು ಹೋಗೋದು ಪ್ಲೇಸ್ ಗೋಕರ್ಣಕ್ಕೆ ಹೋಗ್ತೀವಿ ರೀ. ಫಸ್ಟ್ ಗೋಕರ್ಣಕ್ಕೆ ಹೋದಿಂದ ಮತ್ತೆ ಸಿಗ್ತೇನೆ ರೀ ನಾನು. ಈಗ ಇಲ್ಲಿ ಗೋಕರ್ಣದಾಗ ಬಂದು ನಂಬರ್ ಹಚ್ಚಿದೇವೆ ರೀ. ನಾವು ಒಂದು ಸ್ವಲ್ಪ ನಂಬರ್ ಇದ್ದು ರೀ. ಇಲ್ಲೆಲ್ಲ ಸಣ್ಣ ಮಕ್ಕಳನ್ನ ಭೀ ಎಲ್ಲ ಅಂಗಿ ಕಳೆದ ಒಳಗೆ ಬಿಡ್ಬೇಕಂತ್ರಿ. ದೊಡ್ಡವ್ರಿಗೂ ಪಂಚೆ ಮತ್ತು ಒಂದು ಶಲ್ಯ ಬೇಕಂತ್ರಿ ಮ್ಯಾಲೆ. ಬಟ್ ನಮಗೇನೂ ಗೊತ್ತಿಲ್ಲಾಗಿತ್ತಲ್ರಿ, ಹಂಗೆ ನಾವು ಹಂಗೆ ಹೋಗಿದ್ದು ರೀ. ಅದಕ್ಕೆ ಏನಾಗೋದಿಲ್ಲ, ಪ್ಯಾಂಟ್ ಇದ್ರೆ ಇರಲಿ, ಬಟ್ ಅಂಗಿ ತೆಗೀರಿ ಅಂಥೇಳಿ ಅನ್ನಕತ್ತಾರ್ರಿ ಅವ್ರು. ಅದಕ್ಕೆ ಅಂಗಿ ಒಂದೊಂದು ತೆಗೆದ್ರಿ. ಬಟ್ ದೊಡ್ಡವ್ರಿಗೆ ಮಾತ್ರ ಕಂಪಲ್ಸರಿ ಪಂಚೆ ಬೇಕರಿ. ನಮ್ಮ ಹತ್ರ ಇರಲಿಲ್ಲ ಅಂದ್ರೂ ಅಲ್ಲೇ ಸೈಡ್ಗೆ ಅವ್ರು ಮಾರಾಕಿಟ್ಟಿರ್ತಾರೆ ರೀ. ಅಲ್ಲೇ ತೊಗೊಂಡು ಪಂಚೆ ತೊಗೊಳಕ್ಕೆ ಬೇಕ್ರಿ ದೊಡ್ಡವ್ರ. ಪಂಚೆ ಇಲ್ದ ಅವ್ರ ಒಳಗೆ ದರ್ಶನ ಮಾಡೋಕೆ ಬಿಡಂಗಿಲ್ಲ ರೀ. ಹೀಗಾಗಿ ಅಲ್ಲಿ ಪಂಚೆ ತೊಗೋಬೇಕಾಯ್ತು ರೀ. ನಮ್ಮ ಅಣ್ಣಾರ ಮತ್ತು ನಮ್ಮ ಅಮ್ಮಾರ ಅವ್ರು ಒಂದು ಪಂಚೆ ತೊಗೊಂಡು ಬಂದ್ರಿ. ಇಬ್ಬರು ಮಂದಿ ಒಂದೊಂದು. ಹುಡುಗರಿಗೆ ನಡೀತ್ರಿ ಹಂಗೆ. ಹುಡುಗರಿಗೆ ಒಂದೊಂದು ಶರ್ಟ್ ತೆಗೆದು, ಮ್ಯಾಗಿನ ಶರ್ಟ್ ತೆಗೆದು ಹಂಗೆ ದರ್ಶನ ಮಾಡೋಕೆ ಒಳಗೆ ಕರ್ಕೊಂಡ್ರಿ. ಯಾರಿಗೆಲ್ಲ ಗೊತ್ತಿರಂಗಿಲ್ಲಲ್ರಿ, ಅವ್ರು ಹಂಗೆ ಹೋಗಿರ್ತಾರೆ ರೀ, ಗೊತ್ತಿರಂಗಿಲ್ಲ. ಹಿಂಗಾಗಿ ಅವ್ರು ಅಲ್ಲಿ ಹೊರಗಿರ್ತಾರಲ್ರಿ ಅವ್ರಿಗೆ. ಅವ್ರ ದರ್ಶನಕ್ಕೆ ಒಳಗೆ ಬಿಡೋದೇ ಇಲ್ಲರಿ. ನೀವು ಕೊಂಡು ತೊಗೊಂಡು ಹಾಕೊಂಡು ಬಂದ್ರೆ ಭೀ ನಡಿತೈತಿ, ಕೊಂಡು ತೊಗೊಂಡ ಬರ್ರಿ ಅಂತ ಹೇಳ್ತಾರೆ ರೀ. ಸೊ ನಮಗೂ ಅದಷ್ಟು ಪ್ರಾಬ್ಲಮ್ ಆಯ್ತು ರೀ. ಅಲ್ಲಿ ತೊಗೊಳತಕ್ಕ ಒಳಗೆ ಬಿಡಲಿಲ್ಲ ರೀ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೇವು ನೋಡ್ರಿ. ನಾವು ಇಲ್ಲಿ ಬೀಚ್ ಹತ್ರ ಬಂದೇವ್ರಿ. ಈಗ ನೋಡ್ರಿ ಹೆಂಗೆ ತೆರಿ ಬರಾಕತ್ತಾವ ಅಂಥೇಳಿ. ನಾನು ಜಾಸ್ತಿ ಬೀಚೆಲ್ಲ ಏನೂ ನೋಡಿರ್ಲಿಲ್ಲ ರೀ. ಇದು ಫಸ್ಟ್ ಟೈಮ್ ನೋಡಾಕತ್ತೀನಿ. ಸಮುದ್ರ ಕಡೆ ಜಾಸ್ತಿ ಹೋಗಿಲ್ಲ ರೀ ನಾನು. ಈ ಕಡೆ ಶಿರ್ಡಿ, ಆಮೇಲೆ ಶ್ರೀಶೈಲ ಈ ಕಡೆ ಎಲ್ಲ ಹೋಗಿನ ಕಡೆ. ಆ ಕಡೆ ಬೀಚ ಅದು ಹತ್ತಂಗಿಲ್ಲ ರೀ. ಸೊ ಅದಕ್ಕೆ ಇದು ಫಸ್ಟ್ ನೋಡಾಕತ್ತೀನಿ ರೀ ನಾನು. ಇನ್ನು ಮುರುಡೇಶ್ವರದಾಗ ಒಂದು ಹತ್ತೈತಂತ್ರಿ. ಬರ್ರಿ ನೋಡೋಣ ಮುಂದೆ. ಏ ಚಿನ್ನು, ಗೋಕರ್ಣದಾಗ ಸಮುದ್ರ ತಕ್ಕ ಬಂದೇವ್ರಿ ನಾವೀಗ. ಗೋಕರ್ಣದಿಂದ ಸ್ವಲ್ಪ ಮುಂದೆ ಬಂದು ಮಧ್ಯಾಹ್ನ ಊಟ ಮಾಡ್ಬೇಕಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿದ್ವಿ ರೀ ನಾವು. ಅಲ್ಲೇ ಒಂದು ಸ್ವಚ್ಛಂತದ ಪ್ಲೇಸ್ ನೋಡಿ ಒಂದು ಸಣ್ಣದ ಗುಡಿ ಇತ್ತು ಅಲ್ಲೇ. ಆ ಗುಡಿ ಮುಂದೆ ಯಾರು ಇದ್ರಲಿಲ್ಲ ರೀ, ಎಲ್ಲ ಖಾಲಿ ಖಾಲಿ ಇತ್ತು. ಬಾಗ್ಲಾನು ಹಾಕಿತ್ರಿ. ಅದು ಅಲ್ಲಿ ಕೂತ ಉಣ್ಣಾಕ ಮತ್ತು ಹುಡುಗರಿಗೆಲ್ಲ ಚೆನ್ನಾಗಿ ಊಟ ಮಾಡ್ಸೋಕೆ ಎಲ್ಲ ಜಾಗ ಇತ್ತು ರೀ. ಅದಕ್ಕೆ ಅಲ್ಲಿ ಹೋಗಿ ಊಟ ಮಾಡಿದ್ವಿ ರೀ. ನೋಡಿರಿ ನಮ್ಮ ಸಾಯಿಶ್ ಒಬ್ಬ ಕುತ್ಕೊಂಡು ಹೆಂಗೆ ಊಟ ಮಾಡಕತ್ತಾನ. ಅವನ್ನ ತಿನ್ನಿಸ್ತೇನೆ ಬಾರೋ ಅಂತಂದ್ರು ಬರವಲ್ಲಾಗಿದ್ರಿ.
ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ರೀ. ಅಲ್ಲಿಂದ ಇಜಿಗುಂಜಿ ದೇವಸ್ಥಾನ, ಗಣಪತಿ ದೇವಾಲಯ. ಈಗ ಇಲ್ಲಿ ದರ್ಶನ ತಗೊಂಡು ಅಂತ ಇನ್ನು ಮುಂದೆ ಹೋಗ್ಬೇಕ್ರಿ. ಮತ್ತು ಹೋಗ್ತಾನೆ ಎಲ್ಲ ಪ್ಲೇಸ್ಗಳು ಮಾಡ್ಕೊಂಡು ಹೊಂಟೇವ್ರಿ ನಾವು. ಯಾಕಂದ್ರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬರ್ಬೇಕಂತ್ರಿ. ಅಲ್ಲಿ ಎಲ್ಲ ಹೋಗೋದಿಲ್ಲ ಅಂತ ಏನೋ ಹೇಳಕತ್ತಿದ್ದಿರಿ. ಅದಕ್ಕೆ ನಾವು ಹೋಗ್ತಾನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಂಟೇವ್ರಿ. ಎಲ್ಲೂ ಯಾವ ದೇವ್ರ ಗುಡಿಯಾಗೂ ಒಳಗೆ ಮೊಬೈಲ ಮತ್ತು ಕ್ಯಾಮ್ರಾ ಅಲಾವ್ ಇಲ್ರಿ. ಅದಕ್ಕೆ ನಾ ಹೊರಗಿನ ಅಷ್ಟೇ ತೋರ್ಸಾಕತ್ತೇನೆ ರೀ, ಒಳಗಿಂದ ತೋರ್ಸಕ್ಕೆ ಅಲಾವಿಲ್ಲ. ನಾನು ನೋಡ್ರಿ ಇಲ್ಲಿಂದ ತೋರ್ಸಾಕತ್ತೀನಿ. ಒಳಗೆ ಹೋದರೆ ಮೊಬೈಲ್ ಆಫ್ ಮಾಡ್ಬೇಕಂತ ಹೇಳಕತ್ತಾರೆ ರೀ ಅವ್ರು. ಅದಕ್ಕೆ ನಾ ಇಲ್ಲಿಂದ ತೋರ್ಸಾತೀನಿ. ಮಾಡ್ಕೊಂಡು ಹೊರಗೆ ಬಂದಿರಿ. ಸೈಡೆಲ್ಲ ಅಷ್ಟಷ್ಟು ಸಣ್ಣ ಸಣ್ಣ ಲಿಂಗಗಳು ಅದು ಚಂದ ಅದಾವ್ರಿ ಎಲ್ಲ ಗುಡಿ. ಆಮೇಲೆ ಫುಲ್ ಶಾಂತ ಐತ್ರಿ, ಭಾಳ ಗಿಜಿ ಗಿಜಿ ಅದು ಏನಿಲ್ಲ. ದೇವಸ್ಥಾನ ಎಲ್ಲ ಸ್ವಚ್ಛ ಬಾಳ್ರಿ ಅದ. ಆ ಕಡಿನ ದೇವಸ್ಥಾನಗಳೆಲ್ಲ ನಂಗೆ ಭಾಳ ಸ್ವಚ್ಛ ಅನಿಸಿದ್ದು ರೀ. ಈಗ ಎಲ್ಲ ಒಳಗೆ ಹೋಗಿ ಕಾಲು ಬಿದ್ದ ಹೊರಗೆ ಹೊಂಟೇವಿ ನೋಡ್ರಿ. ಈಗ ಇನ್ನು ಇಲ್ಲಿಂದ ಮುರುಡೇಶ್ವರಕ್ಕೆ ಹೋಗ್ತೇವೆ ರೀ ನಾವು. ಈಗ ನೋಡಿರಿ ಮುರುಡೇಶ್ವರಕ್ಕೆ ಬಂದೇವ್ರಿ ನಾವು. ಮುರುಡೇಶ್ವರನ ನೋಡಿರ್ಲಿಲ್ಲ ರೀ, ಸಿಕ್ಕಾಪಟ್ಟೆ ದೊಡ್ಡದಿದ್ರಿ ಹೊರಗಿನ ದರ್ವಾಜನ. ನೋಡ್ರಿಲ್ಲೇ ಹೆಂಗೈತಿ ಅಂಥೇಳಿ. ಮುಂದೆ ದೊಡ್ಡ ದೊಡ್ಡ ಆನೆಗಳ ಮತ್ತು ಸೈಡ್ಗೆ ಸಮುದ್ರ, ನಡ್ಕ ಗುಡಿ ಐತಲ್ರಿ, ಸಕ್ಕತ್ ಕಾಣ್ತದ್ರಿ ದೂರಿಂದ ನೋಡಕ್ಕೆ. ಒಳಗೆ ದೇವರು ಸಣ್ಣದ ಐತೆ ಕರೆ, ಹೊರಗೆ ನೋಡ್ರಿ ದರ್ವಾಜನ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಇಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಅದು ಮಾಡಿಸ್ಕೊಂಡವ್ರಿ ನಾವು. ಅಲ್ಲೇ ನಿಂತು ಬಿಟ್ಟಿರ್ತಾರೆ ಅವ್ರು ಫೋಟೋ ತೆಗಿಯವ್ರ. ಯಾರ್ದು ಫೋಟೋ ಯಾರಿಗೆ ಬೇಕಂತೇಳಿ ಕೇಳ್ತಾರೆ ರೀ. ಬೇಕಂದು ಅಂದ್ರೆ ಅಲ್ಲೇ ತೆಗೆದು ಅಲ್ಲೇ ತೊಳೆದು ಕೊಟ್ಬಿಡ್ತಾರೆ ರೀ ಫೋಟೋ. ನಾವು ಈಗ ಕತ್ತೇವ್ರಿ. ಕೈತಾ ಇಲ್ಲೇ ಒಳಗೆ ಬಂದ ನಾವು ನಂಬರ್ ಹಚ್ಚಿ ಮ್ಯಾಗ ಹೊಂಟಿದ್ದೇವ್ರಿ. ಈಗ ಒಳಗೆ ಹೋಗಿ ಒಂದು ಸ್ವಲ್ಪ ಮ್ಯಾಗ ಏರೋದೈತ್ರಿ ಅದ. ನಾನು ಸಾಯಿಷನ್ ಕೈ ಹಿಡ್ಕೊಂಡು ಏರಾಕತ್ತೇನೆ ರೀ. ಒಳಗೆ ಹೋಗಿ ವಿಡಿಯೋ ಮಾಡೋಕೆ ಅಲ್ಲೂ ಅಲಾವಿಲ್ರಿ. ಅದಕ್ಕೆ ನಾ ಹೊರಗಿಂದ ಅಷ್ಟ ಮಾಡ್ಕೊಳಕತ್ತೇನೆ ರೀ. ಈಗ ಇಲ್ಲಿ ಮ್ಯಾಲಿಂದ ಸಮುದ್ರ ಮಸ್ತ್ ಕಾಣ್ತದ್ರಿ. ಬರೀ ನೋಡೋಣಂತ ಹೆಂಗೆ ಕಾಣ್ತೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಸಮುದ್ರ ಮ್ಯಾಗಿಂದ ಹೆಂಗೆ ಕಾಣ್ತೈತೆ ಅಂತೇಳಿ. ತೆರಿ ಎಲ್ಲ ಬರೋದು ಮಸ್ತ್ ಕಾಣ್ತೈತ್ರಿ ಇಲ್ಲಿ. ಇಲ್ಲಿ ಒಳಗೆ ಹೋಗಕ್ಕೆ ಬೋಟ್ ಅದು ಏನಿಲ್ರಿ, ಯಾಕಂದ್ರೆ ತೆರಿ ಎಲ್ಲ ದೊಡ್ಡ ದೊಡ್ಡ ಬರ್ತಾವಲ್ರಿ. ಅದಾವ್ರಿ ಬೋಟ, ಬಟ್ ಅವ್ರಿಗೆ ಮಳೆ ಆಗತ್ತೈತಲ್ರಿ, ನೀರು ಎಲ್ಲಿದ್ದು ಬೇಕಾದ್ರಿಂದ ಬರಾಕತ್ತೈತಿ. ತೆರಿ ಭಾಳ ದೊಡ್ಡ ಬರಾಕತ್ತಾವನ್ನ ಬೋಟ್ ಎಲ್ಲ ಬಂದ್ ಮಾಡಿಬಿಟ್ಟಾರ್ರಿ ಅವ್ರು. ನಮಗೂ ಹೋಗ್ಬೇಕತ್ತಿತ್ರಿ, ಬಟ್ ಆಗ್ಲಿಲ್ರಿ. ಬರ್ರಿ ಹೋದ್ರ. ಮುರುಡೇಶ್ವರ ಮುಗಿಸ್ಕೊಂಡು ಈಗ ಕೊಲ್ಲೂರಿಗೆ ಬಂದೇವ್ರಿ ನಾವು. ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಮುಂದೆ ಹೋಗ್ಬೇಕ್ರಿ. ಬರ್ರಿ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿ.
ಗೊಂಬಿ ಬಾ ಬಾ ಇಲ್ಲೇ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ರೀ ನಾವೀಗ ಇನ್ನು ಹೋಗ್ಬೇಕಾದ್ರೆ ಇನ್ನು ಮುಂದೆ ಶೃಂಗೇರಿಗೆ ಹೋಗ್ಬೇಕ್ರಿ. ಶೃಂಗೇರಿಗೆ ಹೋಗ್ಬೇಕಾದ್ರೆ ಇನ್ನು ಕತ್ಲಾಗ್ಬಿಡ್ತೈತೆ ರೀ ಪೂರ. ಅದಕ್ಕೆ ಶೃಂಗೇರಿ ಹೋಗಿ ಅಲ್ಲಿ ಒಂದು ವಸತಿ ಮಾಡಿ ನಾಳೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಅಂತ ಮುಂದೆ ಹೋಗ್ಬೇಕ್ರಿ. ಇನ್ನು ಹೊರನಾಡು ಎಲ್ಲ ಹೋಗ್ಬೇಕ್ರಿ. ನಾವು ಹೊರನಾಡು ಮುಗಿಸ್ಕೊಂಡು ಅಂತ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ ರೀ. ಅದಕ್ಕೆ ಈಗ ಶೃಂಗೇರಿಯಾಗ ಹೋಗಿ ಅಲ್ಲಿ ವಸತಿ ಮಾಡ್ತೇವೆ ರೀ. ಮತ್ತು ನಾವು ಮುಂದಿನ ವೀಡಿಯೋದಾಗ ನೀವು ಸಿಗ್ತೇನಂತ್ರಿ.